ಆಕಾಶವಾಣಿ ಶಿಕ್ಷಣ ಕ್ಷೇತ್ರದಲ್ಲಿ ವಿವಿಧ ರೀತಿ ಸಾಧನೆ ಮಾಡಿದ ಹಾಗೂ ಸಾರ್ವಜನಿಕ ಸೇವೆ ಸಲ್ಲಿಸಿದ ಕೆ.ಬಿ. ರಾಮಲಿಂಗಪ್ಪ ಅವರೊಡನೆ ವಿಶೇಷ ಸಂವಾದ. ಇವರೊಂದಿಗೆ ಭಾಗವಹಿಸುತ್ತಾರೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್.ಆರ್. ಭಟ್. ಕೇಳುಗರೆ, ಬಹಳಷ್ಟು ಜನರು ಬಹಳಷ್ಟು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡ್ತಾರೆ. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರೋ ಹಾಗೇ ಅರಿವೇ ಗುರು ಅಂತ ಒಂದು ಹೇಳ್ತೀವಿ. ಅದೇ ರೀತಿಯಲ್ಲಿ ನಮಗೆ ಗುರಿ ಇರಬೇಕು, ಗುರಿಯನ್ನು ಸಾಧಿಸೋದಕ್ಕೆ ಗುರು ಇರಬೇಕು ಅನ್ನುವಂಥ ಮಾತು ಕೂಡ ಇದೆ. ಈಗ ಒಬ್ಬ ಗುರುವಾಗಿ ಕೇವಲ ಮಕ್ಕಳಿಗೆ ಪಾಠವನ್ನು ಮಾಡುವುದಷ್ಟೇ ಅಲ್ಲ, ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿಯೂ ಕೂಡ ತೊಡ್ಕೋಬಹುದು ಅನ್ನೋದಕ್ಕೆ ಉದಾಹರಣೆಯಾಗಿ ನಮ್ಮೊಟ್ಟಿಗೆ ಒಬ್ಬರು ಇದ್ದಾರೆ. ಅವರನ್ನೇ ಕೆ.ಬಿ. ರಾಮಲಿಂಗಪ್ಪನವರು. ಕೆ.ಬಿ. ರಾಮಲಿಂಗಪ್ಪನವರೇ, ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ ಸರ್. ತಾವು ಶಿಕ್ಷಣ ಇಲಾಖೆಯಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದವರು. ತಮ್ಮ ಮೂಲದಿಂದನೇ ಪ್ರಾರಂಭ ಮಾಡೋಣ. ತಮ್ಮ ಮೂಲ ಊರು? ಕುಸ್ಕೂರು ನಮ್ಮ ಮೂಲ ಊರು. ನಾನು ಓದಿದ್ದು ಕುಸ್ಕೂರಿನಲ್ಲೇ. 1ರಿಂದ 4ನೇ ತರಗತಿಯನ್ನು ಓದಿದ್ದು ಅಲ್ಲೇ. ಅದು ಏಕೋಪಾಧ್ಯಾಯ ಶಾಲೆ. ಆವಾಗ ನಮಗೆ ಶಾಲೆ ಸಹ ಇರಲಿಲ್ಲ, ದೇವಸ್ಥಾನದಲ್ಲೇ ಶಾಲೆ ನಡೀತಾ ಇತ್ತು. ಅಲ್ಲಿ ಓದಿದ್ದು ನಾವು. ಭಾಳ ಕಷ್ಟಪಟ್ಟು ಹಳ್ಳಿಗಳಲ್ಲಿ ಅವಾಗ ಓದಿದ್ವಿ. ಅಲ್ಲಿ ಕಷ್ಟಪಟ್ಟು ಓದಿ ಅಂತಂದ್ರೆ ಕುಸ್ಕೂರಿನಲ್ಲಿ ಅಂದ್ರೆ ಶಿಕಾರಿಪುರದಲ್ಲಿ? ಹೌದು, ಶಿಕಾರಿಪುರ. ಈ ಕುಸ್ಕೂರಿನಲ್ಲಿ 4ನೇ ತರಗತಿ ಅಷ್ಟೇ ಯಾಕೆ ಓದಿದ್ರಿ? ಅಲ್ಲಿ ಇದ್ದದ್ದೇ 4ನೇ ತರಗತಿ ಆ ಊರಿನಲ್ಲಿ. 1ರಿಂದ 4? ಹೌದು, ಅಷ್ಟೇ ಇತ್ತು. ಆಮೇಲೆ ಬೇರೆ ಊರಿಗೆ 5ರಿಂದ ಬೇರೆ ಊರಿಗೆ ಹೋಗಿ. ಬೇರೆ ಊರಿಗೆ ಅಂದ್ರೆ ಎಲ್ಲಿಗೆ ಹೋದ್ರಿ? ನಮ್ಮ ತಾತನ ಮನೆಗೆ ಹೋದ್ವಿ. ತಾತನ ಮನೆ ಎಲ್ಲಿ? ಆನವಟ್ಟಿ ನೇರ್ಲಿಗೆ. ಅಲ್ಲಿ ಶಿಕಾರಿಪುರದಲ್ಲೇ ಓದ್ಬೋದಿತ್ತಲ್ವಾ? ನಾವು ಊಟದ ವ್ಯವಸ್ಥೆ ಅದೆಲ್ಲ ಇರಬೇಕಲ್ಲ. ನಮ್ಮ ಬಡತನದ ಪರಿಸ್ಥಿತಿಯಲ್ಲಿ ಅಲ್ಲಿಂದ ಓಡಾಡಿ ಆನವಟ್ಟಿ ಓಡಾಡಿ ಓದೋದಕ್ಕೆ ಒಂದು ಅವಕಾಶ ಇತ್ತು. ಅಲ್ಲ, ಶಿಕಾರಿಪುರದಲ್ಲಿ ಆವಾಗ ಇತ್ತು. ಆದ್ರೆ ನಮಗೆ ಶಿಕಾರಿಪುರಕ್ಕೆ ನಮ್ಮ 15 ಕಿಲೋಮೀಟರ್ ಆಗ್ತಾ ಇತ್ತು. ಬಸ್ ಇರಲಿಲ್ಲ, ಆಮೇಲೆ ರಸ್ತೆ ಸರಿ ಇರಲಿಲ್ಲ, ಅದು ತೊಂದರೆ. ಅಲ್ಲಿ ಊಟದ ವ್ಯವಸ್ಥೆ ಇರಲಿಲ್ಲ, ಹಾಗಾಗಿ ಅಲ್ಲಿ ಹೋಗ್ಬೇಕಾಯ್ತು. ಅಜ್ಜನ ಮನೆಯಲ್ಲಿ ಊಟ 10ನೇ ತರಗತಿಯವರೆಗೆ ಓದಿದ್ವಿ. ಆನವಟ್ಟಿಯಿಂದ ಮತ್ತೆ ಪುನಃ ಶಿವಮೊಗ್ಗಕ್ಕೆ ಬಂದ್ಬಿಟ್ರಲ್ಲ? ಆನವಟ್ಟಿಯಿಂದ PUCಗೆ ಮತ್ತೆ ಎಲ್ಲೂ ಇರಲಿಲ್ಲ ಅವಾಗ. PUC ಶಿವಮೊಗ್ಗ ಬಿಟ್ಟರೆ ಎಲ್ಲೂ ಇರಲಿಲ್ಲ. ಶಿವಮೊಗ್ಗದಲ್ಲಿ PUC ಡಿಗ್ರಿಯನ್ನು ಶಿವಮೊಗ್ಗದಲ್ಲಿ ಮಾಡಿದ್ವಿ. ಇದು ಯಾವ ಕಾಲಘಟ್ಟದಲ್ಲಿ ಸರ್? 62ರಿಂದ 68ರವರೆಗೆ PUC ಮತ್ತೆ ಡಿಗ್ರಿ. ಸುಮಾರು 1962ರ ಸಮಯದಲ್ಲಿ ಶಿಕಾರಿಪುರದಲ್ಲಿ PUC ಕೂಡ ಇರಲಿಲ್ಲ ಅಂತ ಹೇಳ್ತೀರಿ? ಇಡೀ ನಮ್ಮ ಜಿಲ್ಲೆಯಲ್ಲೇ ಇರಲಿಲ್ಲ. ಇಡೀ ಜಿಲ್ಲೆಯಲ್ಲಿ ಶಿವಮೊಗ್ಗಕ್ಕೆ ಬರ್ಬೇಕಾಯ್ತು. PUC ಓದಬೇಕು ಅಂತಂದ್ರು. ಓದೋರೆಲ್ಲ ಶಿವಮೊಗ್ಗಕ್ಕೆ ಬರ್ಬೇಕಾಗಿತ್ತು. ಹೌದು. ಈಗ ತಮಗೆ 80 ವರ್ಷ ಆಗಿದೆ ರಾಮಲಿಂಗಪ್ಪನವ್ರೆ. ತಾವು ಬಡತನದಲ್ಲಿ ಓದ್ನಿ ಅಂತಂದ್ರೆ, ಹೌದು, ಓದುವಾಗ ಏನೆಲ್ಲ ಕಷ್ಟವನ್ನು ಅನುಭವಿಸ್ತೀರಿ ತಾವು? ಸರ್, ನಮಗೆ ಕಷ್ಟ ಅಂದರೆ ಒಂದು ದೃಷ್ಟಿಯಲ್ಲಿ ಊಟಕ್ಕೂ ತೊಂದರೆ ಇತ್ತು. ಈಗ ನಾನು ಡಿಗ್ರಿ ಓದಬೇಕಾದ್ರೆ ನಮ್ಮ ತಂದೆಯವರು ಸೆಕೆಂಡ್ ಇಯರ್ನಲ್ಲಿ ನಾನು ಓದಬೇಕಾದ್ರೆ 67ರಲ್ಲಿ ತೀರ್ಕೊಂಡ್ರು. ಇವನ್ ಓದೋದನ್ನು ಡಿಸ್ಕಂಟಿನ್ಯೂ ಮಾಡಬೇಕು ಅಂತಕ್ಕಂಥ ಒಂದು ಸ್ಥಿತಿಯಲ್ಲಿ ನಾನು ಇದ್ದೆ. ಯಾಕೆಂದರೆ ನಮಗೆ 3 ಜನ ತಂಗಿಯವರು, 2 ತಮ್ಮಂದಿರು. ನಮಗೆ ಬರ್ತಕ್ಕಂಥ ಆದಾಯ ಕಡಿಮೆ. ನಮ್ಮ ಸಂಬಂಧಿಕರೆಲ್ಲ ಎಲ್ಲ ಓದೋದು ಬೇಡ, ಸಣ್ಣ ಹುಡುಗರಿದ್ದಾರೆ, ಜಮೀನು ಮಾಡಿಸಿ ಅಂತ ಓದುವಂತ ಅಂದರು. ಮನೇಲಿ ಜಮೀನಿತ್ತಾ? ಜಮೀನಿತ್ತು, ಸ್ವಲ್ಪ ಜಮೀನಿತ್ತು ಅಂದರು. ಆವಾಗ ನಾನು ಡಿಸ್ಕಂಟಿನ್ಯೂ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಪ್ರೊಫೆಸರ್ ಸಿದ್ಲಿಂಗಯ್ಯನವರು ಅಂತೇಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದರು. ಅವರು ನಮಗೆ HOD. ಒಂದಿನ ಅವರು ನಮ್ಮ ಕಜಿನಿಗೆ ಹೇಳಿ ನನ್ನ ಕರೆ ಕಳಿಸ್ಕೊಂಡ್ರು. ಯಾಕಪ್ಪ ಕಾಲೇಜಿಗೆ ಬರ್ತಾ ಇಲ್ಲ? ಸರ್, ಇದೆಲ್ಲ ನನಗೆ ತೊಂದರೆ ಇದೆ, ನಮ್ಮ ಸಣ್ಣ ತಮ್ಮಗಳಿದ್ದಾರೆ, ಬಡತನ ಇದೆ, ನಮಗೆ ಸಾಲ ಗೀಲ ಆಗಿದೆ. ಹಾಗೆ ನಾವು ಪ್ರೊಫೆಸರ್ ಆಗಿದ್ದೇನೆ ಅನ್ನೋದು ನೆನಪಿದೆಯಾ ಅಥವಾ ಸತ್ತೋಗಿ ತಿಳ್ಕೊಳ್ಳೋದು? ಯಾಕೆ ಸರ್? ಅದು ಇನ್ನು ತಿಂಗಳಿಗೆ 1 ಸರಿ ಕಾಲೇಜಿಗೆ ಬಾ, ನಾನು ಹಾಜರಿ ಕೊಡ್ತೇನೆ, ಡಿಗ್ರಿ ಮುಗಿಸು, ಪಾಸ್ ಮಾಡ್ತೀವಿ ಬಿಡ್ತೀವೋ ಗೊತ್ತಿಲ್ಲ, ಡಿಗ್ರಿ ಮುಗಿಸು ಅಂತ ಹೇಳಿದರು. ಆಯಿತು ಸರ್ ಅಂಥೇಳಿ ಯಾವಾಗ ಬಂದು ನಾನು 3 ವರ್ಷದಲ್ಲಿ ಡಿಗ್ರಿಯನ್ನು ರಾತ್ರಿ ಆಗಲು ಓದಿ ಕಷ್ಟಪಟ್ಟು ಡಿಗ್ರಿಯನ್ನು ಮುಗಿಸ್ಕೊಂಡೆ. ಮುಗಿಸಿದ ತಕ್ಷಣ ಮತ್ತು ಮುಂದೇನು ಮಾಡಬೇಕು? ಪ್ರೊಫೆಸರ್ ಲಂಕೇಶಪ್ಪನವರು, ತಾವು ಹೆಸರು ಕೇಳಿದ್ದೀರಾ, ಅವರು ಬೆಂಗಳೂರಿನಲ್ಲಿ ಪ್ರೊಫೆಸರ್ ಆಗಿದ್ದರು. ನನಗೆ ಅವರು ಒಂದು ಲೆಟ್ರ್ ಬರೆದ್ರು, ನೀನು MAಗೆ ಬಂದುಬಿಡು ಬೆಂಗಳೂರಿಗೆ, ನಾನೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ. ಒಂದು ರಾಮಲಿಂಗಪ್ಪನವ್ರೆ, MA ಓದೋ ಸಾಮರ್ಥ್ಯ ಇತ್ತಾ? ಸಾಮರ್ಥ್ಯ ಇತ್ತು ಅಂದರೆ ಹಣಕಾಸಿನ ತೊಂದರೆ ಇತ್ತು. ಅವಾಗ ಏನು ಮಾಡೋದು? ಇಲ್ಲ ಸರ್, ನನಗೆ ಭಾಳ ತೊಂದರೆ ಇದೆ ಹಣಕಾಸಿಂದು, ಅಲ್ಲಿ ಬಂದು ನಾನು ಓದೋದಕ್ಕೆ ಕಷ್ಟ ಆಗುತ್ತೆ, ನಮ್ಮ ಮನೆತನದಲ್ಲಿ ಭಾಳ ಬಡತನ ಇದೆ, ತಮ್ಮಂದರು ತಂಗಿಯವರು ಎಲ್ಲ ಇದ್ದಾರೆ ಅಂತ. ಮತ್ತು ಏನು ಮಾಡ್ತೀಯ? ಅಲ್ಲೇ ಶಿರಾಳಕೊಪ್ಪದಲ್ಲಿ ಒಂದು TDB ಹೈಸ್ಕೂಲ್ ಇತ್ತು, ತಾಲೂಕು ಬೋರ್ಡ್ ಹೈಸ್ಕೂಲ್. ಅಲ್ಲಿಗೆ ಟೀಚರನ್ನು ಸೇರಿಕೊಂಡೆ 68ರಲ್ಲೇ. ಮೇಗೆ ಡಿಗ್ರಿ ಮುಗೀತು, ಜೂನ್ಗೆ ನೌಕರಿ ಸೇರಿಕೊಂಡೆ. ಅಲ್ಲಿ 1-2 ವರ್ಷ ಕೆಲಸ ಮಾಡಿ ಭದ್ರಾವತಿ ಗೌರ್ಮೆಂಟ್ ಹೈಸ್ಕೂಲ್, ತರೀಕೆರೆ ರೋಡ್, ಅಲ್ಲಿ 1 ವರ್ಷ ಕೆಲಸ ಮಾಡಿದೆ. ಅದಾದಮೇಲೆ ದೇವ್ರದಯಿಂದ ನನಗೆ B.Ed ಮತ್ತು B.Ped ಡೆಪ್ಯುಟೇಷನ್ ಸಿಕ್ತು ಇಲಾಖೆಯಿಂದ. ಅಂದರೆ ಇಲ್ಲಿ ನಮ್ಮ ಕೇಳೋರಿಗೆ ಒಂದನ್ನು ಸ್ಪಷ್ಟಪಡಿಸೋಣ. ಆ ಕಾಲಘಟ್ಟದಲ್ಲಿ ಅಂದರೆ 1968ರ ಸಮಯದಲ್ಲಿ
ಡಿಗ್ರಿ ಆದವರು ಕೂಡ ಶಿಕ್ಷಕರಾಗಿ ನೇಮಕ ಹೊಂದೋದಕ್ಕೆ ಅವಕಾಶ ಇತ್ತು. ಹೌದು. ಈಗಿನ ತರ ಇರ್ಲಿಲ್ಲ, B.Ed ಆಗ್ಬೇಕು ಅಂತ ಇರ್ಲಿಲ್ಲ. ಅಂತ ಕಂಪಲ್ಸರಿ ಇರಲಿಲ್ಲ. ನಂತರದಲ್ಲಿ ಇನ್ ಸರ್ವಿಸ್ ನಲ್ಲಿ ಸರ್ವಿಸ್ B.Ed B.Ped ಮಾಡಿದೆ ನಾನು. B.Ed ಮಾಡಿದ್ರೆ B.Ped ಮೇಲೆ ಯಾಕೆ ಆಸಕ್ತಿ ಬಂದ್ಬಿಡ್ತು? B.Ped ಯಾಕೆ ಬಂತು ಅಂದರೆ ಸರ್, ಅಲ್ಲಿ ನಾನು B.Ed ಸ್ಪೋರ್ಟ್ಸಲ್ಲಿ ನಾನು ಯಾವಾಗಲೂ ಇಂಟ್ರೆಸ್ಟ್ ಇತ್ತು ನನಗೆ. ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ನಮ್ಮ B.Edನಲ್ಲಿ ಆ್ಯನ್ಯುವಲ್ ಡೇಗೆ ಸ್ಪೋರ್ಟ್ಸ್ ಕಂಡಕ್ಟ್ಸ್ ಮಾಡಿದಾಗ ಅಲ್ಲ ಅವ್ನು ಫಸ್ಟ್ ಬರ್ತಿದ್ದೆ, ಅಲ್ಲ ನಾನು ಫಸ್ಟ್ ಬರ್ತಿದ್ದೆ. ಇದು ಹೆಂಗೆ ಅಂತ ಕೇಳಿದೆ. ಇಲ್ಲ ನಾನು ಹೋದ ವರ್ಷ B.Ped ಮಾಡಿದ್ದೆ ಅಂದ. ನಾನೇ ಯಾಕೆ B.Ped ಮಾಡಬಾರ್ದು ಅಂತ ಹೇಳಿದೆ. ಮಲ್ಲಪ್ಪನವರು ಅಂಥೇಳಿ ನಮ್ಮ ಡೈರೆಕ್ಟ್ರ್ ಇದ್ದರು ಶಿಕಾರಿಪುರದವರು, ಪರಪ್ಪ ಅಂಥೇಳಿ ಪ್ರಿನ್ಸಿಪಾಲ್, ಅವರಿಬ್ಬರು ಫ್ರೆಂಡು. ಅವ್ರು ಹೇಳಿದ್ರು ಅವ್ರಿಗೆ, ಇಲ್ಲ ನಮ್ಮ ಹುಡುಗ ಸ್ಪೋರ್ಟ್ಸಲ್ಲಿ ಭಾಳ ಇಂಟ್ರೆಸ್ಟ್ ಇದೆ ಅವನಿಗೆ, B.Ped ಸೆಲೆಕ್ಷನ್ ಮಾಡಿಬಿಡಪ್ಪ ಅಂದರು. ಅದು ಡೆಪ್ಯುಟೇಷನ್ ಸಿಕ್ಕು, B.Ped ಮಾಡಿದೆ. ಅದೇ ಟೈಮ್ನಲ್ಲಿ ಕ್ಲಾಸ್ 2 ಕಾಲ್ ಫಾರ್ಮ್ ಮಾಡಿದರು. ಕ್ಲಾಸ್ 2 ಹೈಸ್ಕೂಲ್ ಹೆಡ್ ಮಾಸ್ಟರ್ ಪೋಸ್ಟ್ ಅದಕ್ಕೆ ಅಪ್ಲೈ ಮಾಡಿಕೊಂಡೆ. ಅದು ದೇವರದಿಂದ ಸೆಲೆಕ್ಷನ್ ಆಯಿತು ನನಗೆ. ಅಲ್ಲಿಂದ AU ಆಗಿ ಬಂದೆ ಸರ್. ಹೌದು. ಆಮೇಲೆ ಮಧ್ಯದಲ್ಲಿ ತಾವು EVG ಅಂತ ಅಂದರೆ NCERT NCERT ನಾನು ಹಾನಗಲ್ನಲ್ಲಿ AU ಆಗಿದ್ದಾಗ NCERTಯಲ್ಲಿ EVG ಅಂತ ಹೇಳಿದೆ. ಇದು ಆಲ್ಮೋಸ್ಟ್ ಈಕ್ವಲೆಂಟ್ ಟು B.Ed. ಅಲ್ಲಿಗೆ ಡೆಪ್ಯುಟೇಷನ್ ಸಿಕ್ತು ನನಗೆ ಗೌರ್ಮೆಂಟಿಂದ. ಅಲ್ಲಿ ಒಂದು ವರ್ಷ ಡೆಲ್ಲಿಯಲ್ಲಿ NCERTಯಲ್ಲಿ EVG ಮಾಡಿದೆ. EVG ಮಾಡಿ ಆದಮೇಲೆ ವಾಪಸ್ ಬಂದು ಮತ್ತೆ ದಾವಣಗೆರೆಗೆ AU ಆದೆ. ಈಗ 74-78 ಸಮಯದಲ್ಲಿ ತಾವು ಸಹಾಯಕ ಶಿಕ್ಷಣಾಧಿಕಾರಿಯಾಗಿ ಅಂದರೆ ಆವಾಗ AU ಅಂತ AU ಪೋಸ್ಟ್, ಆ AU ಪೋಸ್ಟ್ಗೆ ತಾವು ಸೆಲೆಕ್ಷನ್ ಆದ್ರಿ. ಈಗ BU ಅಂತ ಕರೀತಾರೆ. ಆಗ AU ಇತ್ತು, ಸೇರ್ಕೊಂಡ್ರಿ. ಆ ನಂತರದಲ್ಲಿ ಪುನಃ ನೀವು ವಿವಿಧ ತಾಲೂಕುಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಹೋದ್ರಿ. ಆರಂಭದಲ್ಲಿ ಶಿಕಾರಿಪುರದಲ್ಲೇ AU ಆದವರು, ನಮ್ಮ ಸ್ವಂತ ತಾಲೂಕಿನಲ್ಲಿ. ಹೌದು. ಆ ಖುಷಿ ಹೇಗಿತ್ತು ರಾಮಲಿಂಗಪ್ಪನವರೇ? ಅದು ಭಾಳ ಚೆನ್ನಾಗಿತ್ತು ಸರ್. ಕಾರಣ ಇಷ್ಟೇ, ಬಡತನದಲ್ಲಿ ಓದಿರ್ತಕ್ಕಂಥ ಒಬ್ಬ ವ್ಯಕ್ತಿ 3 ವರ್ಷದಲ್ಲಿ ಒಬ್ಬ ಅಧಿಕಾರಿಯಾಗಿ ಬರ್ತಾನೆ ಅಂತ ಹೇಳಂದ್ರೆ ಹೆಮ್ಮೆ ಪಡ್ಬೋದು. ಅದು ತಾಲೂಕಿನ ಮಟ್ಟಕ್ಕೆ. ತಾಲೂಕು ನಮ್ಮ ಸ್ವಂತ ತಾಲೂಕಿನಲ್ಲಿ. ಹೌದು. ಸ್ವಂತ ತಾಲೂಕಿನಲ್ಲಿ ನಾನು ಯಾವಾಗ ಬಂದಾಗ ಏನಾದರೂ ಕೆಲಸ ಮಾಡಬೇಕು ಅಂತ ಹೇಳಿ ಸರ್, ಅಲ್ಲಿ ಒಂದು 50 ಕ್ಲಾಸ್ ರೂಮ್ಗಳನ್ನು ಕಟ್ಟಿಸ್ತೆ ನಾನು AU ಆಗಿದ್ದಾಗ. ಆಮೇಲೆ ತಾಲೂಕಾ ಗುರುಭವನ ಅಂತೇಳಿ ಕಟ್ಟಿಸಿ ಶಿಕಾರಿಪುರದಲ್ಲಿ. ಅದು ಫಸ್ಟ್ ಇನ್ ದಿ ಸ್ಟೇಟ್, ಯಾರೂ ಮಾಡಿರಲಿಲ್ಲ ತಾಲೂಕು ಲೆವೆಲ್ನಲ್ಲಿ. ಜಿಲ್ಲಾ ಮಟ್ಟದಲ್ಲಿ ಇರ್ತಾ ಇತ್ತು ಗುರುಭವನಗಳು. ಜಿಲ್ಲಾ ಮಟ್ಟದಲ್ಲಿ ಇರ್ತಾ ಇತ್ತು. ತಾಲೂಕು ಮಟ್ಟದಲ್ಲಿ ಫಸ್ಟ್ ಕಟ್ಟಿಸಿರ್ತಕ್ಕಂಥದ್ದು ನಾನೇ ರಾಜ್ಯದಲ್ಲಿ. ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ 8 ಗುರುಭವನವನ್ನು ಕಟ್ಟಿಸಿರ್ತಕ್ಕಂಥ ವ್ಯಕ್ತಿ ಅಂದರೆ ಈವರೆಗೆ ನಾನು ಒಬ್ಬನೇ, ಯಾರೂ ಮಾಡಿಲ್ಲ ನಮ್ಮ ಇಲಾಖೆಯಲ್ಲಿ. ಅಂಥ ಒಂದು ಒಳ್ಳೆಯ ಕೆಲಸವನ್ನು ಶಿಕ್ಷಕರ ಸಹಾಯದಿಂದ ನಾನು ಮಾಡೋದಕ್ಕೆ ಅನುಕೂಲ ಆಯಿತು ನನಗೆ. ಶಿಕ್ಷಕರ ಕಷ್ಟಗಳನ್ನು ಅರಿತು ತಾವು ಬಡತನದ ಬೇಗೆಯಲ್ಲಿ ಓದಿದ್ರು ಕೂಡ ಶಿಕ್ಷಣದಲ್ಲಿ ಒಂದಿಷ್ಟು ಸಾಧನೆ ಮಾಡಬೇಕು ಅಂತ ಶಿಕ್ಷಣ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ತೊಡ್ಕೊಂಡ್ಬಿಟ್ರಿ. ಅದೇ ರೀತಿಯಲ್ಲಿ ತಮಗೆ ಪದೋನ್ನತಿಯೂ ಕೂಡ ಬರ್ತಾ ಹೋಯಿತು. ತಾವು ಡಯಟ್ನ ಪ್ರಾಂಶುಪಾಲರು ಆಗಿದ್ರಿ, DDPIಗೂ ಕೆಲಸ ಮಾಡಿದಿರಿ ಅಂತ ಕಾಣುತ್ತೆ. DDPI ಮಾಡಿ ಎಲ್ಲಿ, ಯಾವ ಇದರಲ್ಲಿ DDPI ಆಗಿದ್ರಿ? ಫಸ್ಟ್ ಹಾವೇರಿ ಸರ್, ಕೊಪ್ಪಳ, ದಾವಣಗೆರೆ 3 ಜಿಲ್ಲೆಗಳಲ್ಲಿ DDPI ಕೆಲಸ ಮಾಡಿದ್ದೇನೆ. ಮಂಗಳೂರು B.Ed ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ದೇನೆ. ಅದೇ ರೀತಿಯಲ್ಲಿ ವಿಧಾನಸೌಧಕ್ಕೂ ಕಾಲಿಟ್ಬಿಟ್ರಲ್ಲ, ಹೇಗೆ ಇದು? ನಮ್ಮ ನಾಗಮ್ಮ ಕೇಶವಮೂರ್ತಿ ಮಿನಿಸ್ಟರ್ ಆಗಿದ್ದಾಗ, ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ದಾಗ AU ಆಗಿದ್ದೆ ಅವ್ರ ತಾಲೂಕಿನಲ್ಲಿ. ಆಮೇಲೆ ಅವರು ಸೆಕೆಂಡ್ ಟೈಮ್ ಮಿನಿಸ್ಟರ್ ಆದಾಗ ನನಗೆ ಫೋನ್ ಮಾಡಿದರು, ನೀನು ಬಂದ್ಬಿಡಪ್ಪ ಇಲ್ಲಿ ಅಂತಂದರು. ಹೋದೆ. ಅವ್ರು ಒಂದೇ ಮಾತು ಹೇಳಿದರು. ಮತ್ತು ಹೆಂಗಿದೆ ಅಂತ ಕೇಳಿದರು. ಮೇಡಮ್ ನನಗೆ ಒಂದು ಟ್ರಾನ್ಸ್ಫರ್ ಕೊಡಿ ಅಂದೆ. ಬೇಡ ಟ್ರಾನ್ಸ್ಫರ್ ಬೇಡ, ನನ್ನ ಆಫೀಸ್ನಲ್ಲೇ ಇದ್ಬಿಡು ನೀನು ಅಂದರು. ಅಲ್ಲೇ ಇಟ್ಕೊಂಡ್ರು ನನಗೆ. 2 ವರ್ಷ ಅವ್ರ ಆಫೀಸ್ನಲ್ಲೇ ನಾನು SOD ಆಗಿ ಕೆಲಸ, OSD ಆಗಿ ಕೆಲಸ ಮಾಡಿದೆ. ಭಾಳಷ್ಟು ಕೆಲಸಗಳನ್ನು ಮಾಡಿದ್ದೀವಿ ಸರ್ ಅವಾಗ ನಮ್ಮ ಇಲಾಖೆಯಲ್ಲಿ. ದಾವಣಗೆರೆ ತಾಲೂಕಿಗಂತೂ ಸುಮಾರು ಒಂದು 20 ಹೈಸ್ಕೂಲ್ಗಳನ್ನು ಶಾಂಕ್ಷನ್ ಮಾಡಿಕೊಟ್ವಿ. ಆಮೇಲೆ ದಾವಣಗೆರೆಗೆ DDPIಗೂ ಬಂದ್ಬಿಟ್ಟು DDPI ಆಗಿ ಬಂದ. ಆಮೇಲೆ ನಾಗಮ್ಮ ಅವರೇ ಮಿನಿಸ್ಟರ್ ಆಗಿದ್ದಾಗ ಈ AU ಆಫೀಸ್ಗಳಿಗೆ ನಾವು ಟೆಲಿಫೋನನ್ನು ಕೊಟ್ವಿ. ನಾವು ಟೆಲಿಫೋನ್ ಇರಲಿಲ್ಲ, ಅಲ್ಲಿವರೆಗೆ ಟೆಲಿಫೋನ್ ಇರಲಿಲ್ಲ. ಆಮೇಲೆ ಮಿನಿಸ್ಟರ್ ಆಫೀಸ್ ಇದ್ದಾಗ ಏನಾಯಿತು ಅಂದರೆ, ನಮ್ಮ ಇಲಾಖೆಯಲ್ಲಿ ದುಡ್ಡು ಉಳಿತು ಮಾರ್ಚ್ ಎಂಡಿಗೆ. ನೋಡಪ್ಪ ದುಡ್ಡು ಉಳಿದಿದೆ, PW ಅವರು ಕೇಳ್ತಾ ಇದ್ದಾರಂತೆ, CM ಕೊಡ್ತೀವಿ ಅಂತಾರೆ. ಏನು ಮಾಡ ಬೇಡಮ್ಮ, ನಮಗೆ ಇಟ್ಕೊಳ್ಳೋಣ, ಅದನ್ನು ಏನು ಮಾಡ್ತೀಯ ಹೇಳು ಇಟ್ಕೊಂಡು. ಮೇಡಮ್ ತಹಸೀಲ್ದಾರಿ ಜೀಪ್ ಇದೆ, PDO ಜೀಪ್ ಇದೆ, AO ಜೀಪ್ ಇಲ್ಲ. ತಾಲೂಕಾ ಮಟ್ಟದ ಅಧಿಕಾರಿ ಅವ್ರಿಗೆಲ್ಲ ನಮಗೆ ಮಾತ್ರ ಇಲ್ಲ, ಒಂದು ಜೀಪ್ ಮಾಡೋಣ. ಆಯಿತು, ಹಾಗಾದ್ರೆ ಪ್ರಪೋಸಲ್ ಕಳಿಸ್ರ ಅಂತ ಕಳಿಸಿದ್ವಿ ಸರ್. ಫಸ್ಟ್ ಫೇಸಲ್ಲಿ 60 ಜೀಪ್ ನಮಗೆ ಶಾಂಕ್ಷನ್ ಆಯಿತು. ಅವ್ರ ಕಾಲದಲ್ಲಿ ನಮ್ಮ ಇಲಾಖೆಯನ್ನು ರಿಆರ್ಗನೈಸ್ ಮಾಡಿದ್ವಿ ನಾವು. AU ಪೋಸ್ಟನ್ನು BO ಪೋಸ್ಟ್ ಮಾಡಿದ್ವಿ. ಅವ್ರ ಕಾಲದಲ್ಲೇ ನಾವು ಪ್ರಪೋಸಲ್ ಅಪ್ಗ್ರೇಡೇಷನ್ ಮಾಡಿದ್ವಿ. ಹಾಗಾಗಿ ಜೊತೆಗೆ ಅವರಿದ್ದಾಗ ಸಾಕಷ್ಟು ಕೆಲಸಗಳನ್ನು ನಮ್ಮ ಇಲಾಖೆಯಲ್ಲಿ ಈ ಏಜ್ ಆದವರಿಗೆ ಅಪಾಯಿಂಟ್ಮೆಂಟನ್ನು ಮಾಡ್ತಕ್ಕಂಥ ಯೋಜನೆಯನ್ನು ಜಾರಿ ತಂದ್ವಿ ಅವಾಗ. ಹಾಗಾಗಿ ಶಿಕ್ಷಕರಿಗೆ ಒಂದು ಅಪಾಯಿಂಟ್ಮೆಂಟ್ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೆವು.
ಹಾಗೇನೆ ದಾವಣಗೆರೆಯಲ್ಲಿ ಇರಬೇಕಿದ್ರೆ DDPI ಕಚೇರಿಯನ್ನು ಕೂಡ DDPI ಕಚೇರಿಯನ್ನು ಇಡೀ ರಾಜ್ಯದಲ್ಲಿ 2 ಕಚೇರಿಯನ್ನು DDPI ಕಚೇರಿ ಕಟ್ಟಿಸಿರೋದು ನಾನು ಒಬ್ಬನೇ ಸರ್. ಕೊಪ್ಪದಲ್ಲಿ ಕಟ್ಟಿಸಿದ್ದೇನೆ, ದಾವಣಗೆರೆಯಲ್ಲಿ ಕಟ್ಟಿಸಿದ್ದೇನೆ, 2 ಕಚೇರಿಯನ್ನು ಕಟ್ಟಿಸಿದ್ವಿ. ಆಮೇಲೆ ಈ ಗೋಡೆ ಬರಹ ತಮಗೆ ಗೊತ್ತಿದೆ, ಇಡೀ ರಾಜ್ಯದಲ್ಲಿ ಯಾರೂ ಮಾಡದೇ ಇರತಕ್ಕಂಥ ಕೆಲಸವನ್ನು ಕೊಪ್ಪಳದಲ್ಲಿ ನಾನು ಗೋಡೆ ಬರಹವನ್ನು ಮಾಡಿಸ್ದೆ. ನಮ್ಮ ವಿಜಯ ಭಾಸ್ಕರ್ ಸಾಹೇಬರು ಚೀಫ್ ಸೆಕ್ರೆಟರಿ ಆಗಿದ್ರು, ಅವರೇ ಅಲ್ಲಿ ಬಂದು 3 ದಿನ ಇದ್ದು ಎಲ್ಲ ನೋಡಿ ಬಹಳ ಸಂತೋಷಪಟ್ಟರು. ಸಂತೋಷಪಟ್ಟ ಆದ್ಮೇಲೆ DDPI ಅಂತ ಅವಾರ್ಡ್ ಕೊಡಿಸಿದ್ರು ನನಗೆ. DDPI ಅಂತೇಳಿ ಒಳ್ಳೆ DDPI 7 ವರ್ಷ ಬೆಸ್ಟ್ AEO ಅಂತೇಳಿ ಅವಾರ್ಡ್ ಸಿಕ್ಕಿದೆ. ಅದಲ್ಲದೆ ಸಾಕಷ್ಟು ಬೇರೆ ಪ್ರಶಸ್ತಿಗಳು ಸಹ ಸಿಕ್ಕಿದೆ. ಯಾಕಂದ್ರೆ ನಿಮಗೆ ಸಿಕ್ಕಿರತಕ್ಕಂಥ ಪ್ರಶಸ್ತಿ ನೋಡಿದ್ರೆ ಸಹಾಯಕ ಶಿಕ್ಷಣಾಧಿಕಾರಿ ನಿಮಗೆ ಸುಮಾರು 8 ಬಾರಿ ಸಿಕ್ಕಿದೆ, ಅತ್ಯುತ್ತಮ ಸಹಾಯಕ ಶಿಕ್ಷಣಾಧಿಕಾರಿ ಅಂತ. ಹಾಗೇನೆ ಉಪನಿರ್ದೇಶಕರಾಗೂ ಕೂಡ ಅತ್ಯುತ್ತಮ ಉಪನಿರ್ದೇಶಕರು ಅಂತ ಸಿಕ್ತು. ಇದೇನು TN ಚತುರ್ವೇದಿ ರಾಜ್ಯಪಾಲರು ಕೊಡುವಂತ ಒಂದು ಪ್ರಶಸ್ತಿಯು ಕೂಡ ತಮಗೆ ಬಂದಿದೆ. ಹೌದು ಸರ್, ಅದೊಂದು ಪ್ರೈವೇಟ್ ಸಂಘ ಇದೆ, ಅವರು ಅದನ್ನ ನನಗೆ ಕೊಟ್ಟರು. ಅದಕ್ಕೆ ಚತುರ್ವೇದಿ ಅವರೇ ಬಂದಿದ್ರು ಡಿಸ್ಟ್ರಿಬ್ಯೂಷನ್ ಮಾಡಕ್ಕೆ. ಆಮೇಲೆ ಅಕ್ಷರಶ್ರೀ ಅಂತ ಪ್ರಶಸ್ತಿ, ಅದು ಸರಿ, ನಮ್ಮ ಸರಳಕೊಪ್ಪದಲ್ಲಿ ಒಂದು ಅಕ್ಷರಶ್ರೀ ಅಂತ ಮಾಡಿ ಅದರದ್ದು ಒಂದು ಪ್ರಶಸ್ತಿ ಕೊಟ್ಟರು ಸರ್. ತರಳಬಾಳುದು ಈ ಥರದ ಹಲವಾರು ಪ್ರಶಸ್ತಿಗಳು ತಮಗೆ ಬಂದಿದೆ ರಾಮಲಿಂಗಪ್ಪನವರೇ. ಇನ್ನು ಬಹಳ ವಿಶೇಷವಾಗಿ ತಮ್ಮ ಒಂದು ಯೋಜನೆಯಲ್ಲಿ ಈಗ ಆ ಯೋಜನೆ ನಿಂತರೂ ಕೂಡ DPP ಯೋಜನೆ ಆ ಒಂದು ಕಾಲದಲ್ಲಿ ಬಹಳ ಪ್ರಮುಖವಾದಂಥ ಒಂದು ಯೋಜನೆ ಆಗಿತ್ತು. ಅಕ್ಷರವನ್ನು ಕಲಿಸುವುದಕ್ಕೋಸ್ಕರನೇ ವಿಶೇಷವಾಗಿ ಹಮ್ಮಿಕೊಂಡಂತಹ ಒಂದು ಯೋಜನೆ. ಹೌದು, ಅದರಲ್ಲಿ ನೀವು ಅನಿತಾ ಕವಲೊಟ್ಟಿಗೆ ಕೆಲಸ ಮಾಡಿದ್ರಿ ಅಂತ ಕಾಣುತ್ತೆ. ಹೇಗಿತ್ತು ಅದು ಸರ್? ಅವಾಗ ಅದೇನಾಯಿತು ಅಂದರೆ DPP ಪ್ರೋಗ್ರಾಮ್ ಬಂದಾಗ ನಮ್ಮ ರಾಜ್ಯದಲ್ಲಿ DPP ಪ್ರೋಗ್ರಾಮನ್ನು ಕ್ಲೋಸ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡು ಡೆಲ್ಲಿಯಿಂದ, ಫಿನ್ಲ್ಯಾಂಡಿಂದ, ಆಮೇಲೆ ಇನ್ನೊಂದು 2 ದೇಶಗಳಿಂದ ವಿಸಿಟ್ ಬಂದರು ನಮ್ಮ ರಾಜ್ಯಕ್ಕೆ ಬಂದಾಗ ಅಲ್ಲಿ ಏನಾಯಿತು ಅಂದರೆ ವಲ್ಲತ್ರಾಯ್ ಅಂಥೇಳಿ ಡೈರೆಕ್ಟ್ ಇದ್ರು ರಾಯಚೂರು, ಅಲ್ಲೆಲ್ಲ ಹೋಗಿ ನೋಡ್ಕೊಂಬಂದರು. ಅವ್ರಿಗೆ ಯಾಕೋ ಮನಸ್ಸಿಗೆ ಅಷ್ಟು ಹಿಡಿಸ್ಲಿಲ್ಲ. ನನ್ನ ಜಿಲ್ಲೆಗೆ ಬಂದರು. ಸರ್ ಬಿಡಿ, ನಾನು ಮ್ಯಾನೇಜ್ ಮಾಡ್ತೀನಿ ಅಂದೆ. ನನ್ನ ಜಿಲ್ಲೆಯಲ್ಲಿ ಅವ್ರು ಬಂದಾಗ ನನ್ನ ಜಿಲ್ಲೆ ಇರತಕ್ಕಂಥ ಕಾರ್ಯಕ್ರಮಗಳನ್ನು, ಗೋಡೆ ಬರಹವನ್ನು, ಶಾಲಾ ಶಿಕ್ಷಕರು ಕೆಲಸ ಮಾಡೋದು ಎಲ್ಲದನ್ನು ನೋಡಿ ಮತ್ತೆ 5 ವರ್ಷ ಎಕ್ಸ್ಟೆಂಡ್ ಮಾಡಿದರು. DPP ಪ್ರೋಗ್ರಾಮ್ ಕ್ಲೋಸ್ ಮಾಡಬೇಕು ಅಂತದನ್ನು 5 ವರ್ಷ ಎಕ್ಸ್ಟೆಂಡ್ ಮಾಡಿ ನಮ್ಮ ರಾಜ್ಯದಲ್ಲಿ ಆ ಪ್ರೋಗ್ರಾಮನ್ನು ಜಾರಿಗೆ ತಗೊಂಬಂದರು. ಇದಾದಾಗ ನೆಕ್ಸ್ಟು ಬಂದಾಗ ನಮ್ಮ ರಾಜ್ಯಕ್ಕೆ ಸಾಕಷ್ಟು ದುಡ್ಡು ಶಾಂಕ್ಷನ್ ಆಯಿತು. ಹೌದು, ಈ DPP ಪ್ರೋಗ್ರಾಮ್ ಇದಾದಮೇಲೆ ನಮ್ಮ ಮೀಟಿಂಗ್ ಕರೆದ್ರು. ವಿಜಯ ಭಾಸ್ಕರ್ ಸಾಹೇಬ್ರು ಅವಾಗ ನಮ್ಮ CP ಆಗಿದ್ದರು. ಮೀಟಿಂಗ್ ಕರೆದ್ರು. ಏನಪ್ಪ ಇಷ್ಟು ದುಡ್ಡೆಲ್ಲ ಬಂದಿದೆ, ಯಾರಿಗೆ ಬೇಕು, ಯಾರು ತಗೊಳ್ತೀರಿ ಸರ್? ನನಗೂ ಬೇಡ. ನಾನು ಯೂಶ್ವಲಿ ಮೀಟಿಂಗ್ ಲೇಟಾಗಿ ಹೋಗ್ತಿರ್ಲಿಲ್ಲ. ಅವತ್ತು ಯಾಕೋ ಸ್ವಲ್ಪ ಲೇಟ್ ಆಗಿಬಿಡ್ತು. ಹಿಂದೆ ಕೂತ್ಕೊಂಡಿದ್ದೆ. ಕರೆದ್ರು, ಬಾರಪ್ಪ ಎಲ್ಲಿ ರಾಮಿಗಪ್ಪ ಎಲ್ಲಿ? ಸರ್ ಎಲ್ಲಿದ್ದೇನೆ, ನೀನು ಬಾ ಇಲ್ಲಿ ಕೂತ್ಕೊ. ನೋಡಪ್ಪ, ಅವ್ರು ಯಾರು ಬೇಡ ಅಂತಾರೆ, ನೀನು ತಗೊಳ್ತೀಯಾ? ಎಸ್ ಸರ್, ನಾನು ತಗೊಳ್ತೇನೆ. ಅವರೆಲ್ಲ ಬೇಡ ಅಂತಾರೆ. ಸರ್ ನಾನು ತಗೊಳ್ತೀನಿ ಸರ್, ಮಾಡ್ತೀನಿ ಅಂದೆ. ಅದು ಕ್ರೋರ್ಸ್ ಟುಗೆದರ್ ದುಡ್ಡು ಬಂತು. ಬಂದಾಗ ಎಲ್ಲ MLAಗಳಿಗೆ ಗೊತ್ತಾಗ್ಬಿಡ್ತದೆ. MLAಗಳಿಗೆ ಗೊತ್ತಾದಾಗ MLAಗಳು ಏನು ಮಾಡಿದರು, ನಮಗೂ ಬೇಕು. ಕಡೆಗೆ ಸರ್, ನಾನು ಕೊಪ್ಪಳದಲ್ಲಿ DDP ಆಗಿದೆ. 4 ತಾಲೂಕು ನನಗೆ 7 ಕೋಟಿ ದುಡ್ಡು ಕೊಟ್ಟರು ವಿಜಯ ಭಾಸ್ಕರ್ ಸಾಹೇಬ್ರು. ಇವತ್ತು ಕೊಪ್ಪಳದವ್ರು ನಾನು ನೆನೆಸ್ತಾರಲ್ಲ. ಅಂದ್ರೆ ಅಲ್ಲಿ ಏನು ಮಾಡಿದೆ? ಶಾಲಾ ಕಟ್ಟಡಗಳ ನಿರ್ಮಾಣ, ಸಾಕಷ್ಟು ಶಾಲಾ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ವಿ. ಹತ್ತತ್ರ ಒಂದು 1000 ಶಾಲಾ ಕೊಠಡಿಗಳನ್ನು ಕಟ್ಸೇನೆ ಸರ್ ನನ್ನ ಸರ್ವಿಸ್ನಲ್ಲಿ. ಜೊತೆಗೆ ಮಿಂಚಿನ ಸಂಚಾರ ಅಂತ ಒಂದು ಸಂಚಾರವನ್ನು ಮಾಡಿದ್ದೀವಿ ಸರ್. ಕಾರಣ ಅಂದರೆ ಕೊಪ್ಪದಲ್ಲಿ ಟೀಚರ್ ಶಾಲೆಗೆ ಹೋಗ್ತಾ ಇರಲಿಲ್ಲ. ಒಂದು ದಿನಕ್ಕೆ, ಯಾರು ನಂಬಲ್ಲ ನಾನು ಹೇಳಿದರೆ, 1000 ಶಾಲೆಗಳನ್ನು ಭೇಟಿ ಮಾಡಿದ್ದು ಒಂದು ದಿನಕ್ಕೆ. ನಿಮಿಷದ ಲೆಕ್ಕಾಚಾರ ಹಾಕ್ಕೊಂಡ್ರು ರಾಮಲಿಂಗಪ್ಪನವ್ರೆ 1000 ಶಾಲೆಗಳನ್ನು ನಿಮಿಷಕ್ಕೊಂದು ಭೇಟಿ ಮಾಡಿದ್ರು ಕೂಡ ಮಾಡೋದಕ್ಕೆ ಸಾಧ್ಯನಾ ಅನ್ನೋವಂಥದ್ದು ಬರುತ್ತೆ. ಎಲ್ಲ ಆಫೀಸರ್ಸ್ಗಳನ್ನು ಒಟ್ಟು ಹಾಕಿ, ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ನೀನು 10 ಶಾಲೆ ವಿಸಿಟ್ ಮಾಡಬೇಕು, ನೀನು 20 ಶಾಲೆ ಮಾಡಬೇಕು, ನೀನು 30 ಶಾಲೆ ಮಾಡಬೇಕು, ನಿನ್ನ ಹತ್ರ ಗಾಡಿ ಇದೆ, ನೀನು ಇಷ್ಟು ಶಾಲೆ ಮಾಡಬೇಕು, ಏನೋ ನೋಡಂಗಿಲ್ಲ. ಶಾಲೆ ಬಾಗಿಲು ತೆಗೆದಿದ್ಯಾ, ಶಿಕ್ಷಕರು ಎಲ್ಲರೂ ಇದ್ದಾರೆ. ಈ ಥರದಲ್ಲಿ ಇದು SM ಕೃಷ್ಣ ಅವ್ರ ಗಮನಕ್ಕೆ ಹೋಯ್ತು. ಏನಂಗಂದ್ರೆ ಸರ್ ಈ ಥರ ಇದೆ. ಅದ್ರ ಮೇಲೆ ನನ್ನ ಹೆಸರು ಮೇಲೆ ಒಂದು ಗೌರ್ಮೆಂಟ್ ಆರ್ಡರ್ ಮಾಡಿದ್ರು, ಈ ಥರ ಎಲ್ಲ DDPಗಳು ಯಾಕೆ ಮಾಡೋದಿಲ್ಲ, ಮಾಡಿ ಅಂತೇಳಿ. ಈ ಥರ ಆಯಿತು ಸರ್. ಆಮೇಲೆ ಈಗ SSLC ಪರೀಕ್ಷೆಯ ಫಲಿತಾಂಶ ಉತ್ತಮಗೊಳಿಸೋದಕ್ಕೆ ಬಹಳ ವಿವಿಧ ರೀತಿಯ ಪ್ರಯತ್ನಗಳು, ಪ್ರಯೋಗಗಳು ಎಲ್ಲ ನಡೀತಾ ಇವೆ ರಾಮಲಿಂಗಪ್ಪನವರೇ. ಈಗ ವೆಬ್ಕಾಸ್ಟಿಂಗ್ ಕೂಡ ಆರಂಭ ಆಗಿದೆ. ಆದ್ರೆ ತಾವು ಆವಾಗ ವೈರ್ಲೆಸ್ ಅನ್ನು ತಂದುಬಿಟ್ರೆ ಇದೇನಿದು ಸರ್? ಅದೇನಾಯಿತು, ಕೊಪ್ಪಳಕ್ಕೆ ಹೋದಾಗ ಪರಿಸ್ಥಿತಿ ಹೆಂಗಿತ್ತು ಅಂದರೆ, ಶಿಕ್ಷಕರು ಕಾಪಿ ಹೊಡಿಸದೆ ಒಂದು ದಂಧೆ ಮಾಡ್ಕೊಂಡಿದ್ರು. ನಾನು ಅಲ್ಲಿ ಹೋದಾಗ ಯಾವ ಶಾಲೆಗೆ ಹೋದರೂ ಕಾಪಿ. ನಾನು ಒಂದು ಸೆಂಟ್ರಿಗೆ ಹೋದೆ,
ನಮ್ಮ ಆಫೀಸರ್ಸ್ ಎಲ್ಲ ಸಾರ್ ದಯಮಾಡಿ ಊರಿಗೆ ಹೋಗೋದು ಬೇಡ. ಯಾಕಪ್ಪ ಸಾರ್ ಹೋದ ವರ್ಷ ಹೊಡೆದಿದ್ರು ಇಲ್ಲಿ ಆಫೀಸರ್ಸನ್ನು. ನಾನು ಆಮೇಲೆ ಎಸ್ ಪಿ ಡಿ ಸಿ ಹತ್ರ ಮಾತಾಡಿದೆ, ಸರ್ ಈ ಥರ ಪರಿಸ್ಥಿತಿ ಇದೆ. ಎಸ್ ಪಿ ಪಾಪ ಒಳ್ಳೆಯರಿದ್ದರು. ಅವ್ರು ಏನು ಮಾಡಿದರು, ವೈರ್ಲೆಸ್ ಸೆಟ್ ಕೊಟ್ಬಿಡೋಣ ಅಂಥೇಳಿ ಪ್ರತಿ ಸೆಂಟ್ರಿ ವೈರ್ಲೆಸ್ ಸೆಟ್ ಕೊಟ್ಟು ಪರೀಕ್ಷೆ ನಡೆಸಿದೆ ಸರ್. ಈವರೆಗೆ ಯಾರೂ ಆ ಥರ ಕೆಲಸ ಮಾಡಿಲ್ಲ ನನ್ನ ಇಲಾಖೆಯಲ್ಲಿ. ವೈರ್ಲೆಸ್ಸನ್ನು ಯಾರಿಗೆ ಕೊಡ್ತಾ ಇದ್ರಿ? ನಾನೊಂದು ಇಟ್ಕೊಂಡಿದ್ದೆ, ಹಾಂ ಸೆಂಟ್ರಿಗೆ ಒಂದು ಕೊಟ್ಟಿದ್ವಿ, ಹಾಂ ಅದಲ್ಲದೆ 3 ರಿಸರ್ವ್ ವ್ಯಾನ್ ಇಟ್ಕೊಂಡಿದ್ವಿ ಎಲ್ಲೆಲ್ಲಿ ನಮಗೆ ಅವಶ್ಯಕತೆ ಇದೆ ಅಲ್ಲೆಲ್ಲ. ಹಾಗಾಗಿ ಕಾಪಿ ರಹಿತ ಜಿಲ್ಲೆ ಅನ್ನೋದನ್ನು ಪ್ರೂವ್ ಮಾಡಿದೆ ನಾನು ಅಲ್ಲಿ. ಆಮೇಲೆ ಪರೀಕ್ಷೆಯ ಫಲಿತಾಂಶಕ್ಕಾಗೂ ಕೂಡ ಉತ್ತಮ ಪ್ರಯತ್ನ ಮಾಡಿರಬೇಕು. ಮಾಡಿದ್ದೆ ಸರ್. ಹಾಂ ಮಂಗಳೂರಿನಿಂದ ನಮ್ಮ ಶಿಕ್ಷಕರ ಒಂದು ಗುಂಪಿತ್ತು, ಅವ್ರನ್ನ ಕರ್ಕೊಂಬಂದು ಕೊಪ್ಪಳದಲ್ಲಿ, ಹಾವೇರಿಯಲ್ಲಿ, ಆಮೇಲೆ ದಾವಣಗೆರೆಯಲ್ಲಿ ಅವರಿಗೆಲ್ಲ ಟ್ರೈನಿಂಗ್ ಕೊಡಿಸ್ತೇನೆ ನಾನು, ಹೌ ಟು ಇಂಪ್ರೂವ್ ದಿ ರಿಸಲ್ಟ್ ಅಂತ. ಈಗಲೂ ಕೂಡ ಆ ಥರದ ವಿವಿಧ ರೀತಿಯ ಪ್ರಯತ್ನಗಳು ಮುಂದುವರಿತಾ ಇವೆ. ಈಗ ಇಷ್ಟೆಲ್ಲ ಸಾಧನೆಯನ್ನು ಮಾಡುವುದಕ್ಕೆ ರಾಮಲಿಂಗಪ್ಪನವರೇ, ನಾವು ಸಾಮಾನ್ಯವಾಗಿ ಒಂದು ಮಾತನ್ನು ಹೇಳ್ತಿರ್ತೀವಿ, ನಮಗೆ ಗುರು ಇದ್ದ ಗುರಿಯ ಕಡೆಗೆ ಹೋದ್ವಿ ಅನ್ನೋವಂಥ ಮಾತು ಶಿಕ್ಷಣ ಇಲಾಖೆಯಲ್ಲಿ ಸಾಮಾನ್ಯವಾದದ್ದು. ಆದ್ರೂ ಕೂಡ ನಮಗೆ ಬೆಂಬಲವಾಗಿ ನಿಲ್ಲುವಂಥ ಒಬ್ಬ ವ್ಯಕ್ತಿ ನೆನೆಸ್ಕೊಳ್ಳೋದಿದ್ರೆ ತಾವು ಯಾರನ್ನು ನೆನೆಸ್ಕೋತೀವಿ? ಸರ್, ನಮ್ಮ ಶ್ರೀಮತಿ ಅವರನ್ನು, ಅವ್ರ ಹೆಸರು ಲಲಿತಾ ಅಂಥೇಳಿ. ನಾನು ಯಾವುದೇ ಒಂದು ತೀರ್ಮಾನ ತೆಗೆದುಕೊಂಡ್ರೂ ಸಹ ಅದಕ್ಕೆ ಬೆಂಬಲವಾಗಿ, ಪ್ರೋತ್ಸಾಹವಾಗಿ, ಏನೇ ಕಷ್ಟ ಸುಖಗಳು ಬಂದರೂ ಸಹ ಅದನ್ನು ಎದುರಿಸಿ ನನಗೆ ಬೆಂಬಲ ಕೊಟ್ಟಿದ್ದರಿಂದ ನಾನು ಈ ಥರ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಅಲ್ಲಿ ಎಲ್ಲ ಯಾಕಂದ್ರೆ ನೀವು ಫುಲ್ ಟ್ರಾನ್ಸ್ಫರ್ ಆಗಿ ಒಂದು ಕಡೆ ಸುಮಾರು ನೀವೇ ನೋಡೋದ್ಲೇ ಸುಮಾರು 7-8 ಊರುಗಳಿಗೆ ಹೋದ, ಹಾಗೇನೆ 11 ಜಿಲ್ಲೆಯಲ್ಲಿ ಕೆಲಸ ಮಾಡುವಂಥವ್ರು ತಾವು. ಆ ಒಂದು ಕೆಲಸ ಮಾಡುವಂಥ ಸಮಯದಲ್ಲಿ ನಿಮಗೆ ಬೆಂಬಲವಾಗಿ ಕೆಲಸ ಇದ್ರು, ಸಮಸ್ಯೆ ಇರಲಿಲ್ಲ. ಇಲ್ಲ. ಹಾಗೇನೆ ತಾವು ಇತ್ತೀಚಿನ ದಿನದಲ್ಲಿ ಬಿಸಿ ಊಟದ ಪ್ರಾರಂಭ ಆಗಿದೆ. ತಮ್ಮ ಕಾಲದಲ್ಲಿ ಹೇಗಿತ್ತು ಅದು? ಸರ್, ಬಿಸಿ ಊಟ ಪ್ರಾರಂಭ ಮಾಡಬೇಕು ಅಂತೇಳಿ ಪ್ರಶ್ನೆ ಬಂದಾಗ ನಮ್ಮ ರಾಜ್ಯದಲ್ಲಿ ವಿಜಯ ಭಾಸ್ಕರ್ ಸಾಹೇಬರು ನಮ್ಮ ಆಯುಕ್ತರಾಗಿದ್ದರು. ಒಂದು ಟೀಮ್ ಮಾಡ್ಕೊಂಡು ನಾವು ಮಡ್ರಾಸ್ಗೆ ಹೋದ್ವಿ. ಅಲ್ಲಿ ಹೋಗಿ ಸ್ಟಡಿ ಮಾಡ್ಕೊಂಬಂದು ನಮ್ಮ ರಾಜ್ಯದಲ್ಲಿ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಅದನ್ನು ಪ್ರಾರಂಭ ಮಾಡಿದಾಗ ಅದು 6 ಜಿಲ್ಲೆಗಳಲ್ಲಿ, ರಾಯಚೂರು, ಈಶಾನ್ಯ, ಅಲ್ಲಿ ನಾವು ಫಸ್ಟ್ ಇಂಪ್ಲಿಮೆಂಟ್ ಮಾಡಿದ್ವಿ. ಆವಾಗ ಕೆಲವೆಲ್ಲ ವ್ಯಕ್ತಿಗಳು ಅದನ್ನು ಕೆಡಿಸ್ಬೇಕು ಅಂತಲೇ ಪ್ರಯತ್ನ ಪಟ್ಟರು. ನಾವೆಲ್ಲ ಶಿಕ್ಷಕರನ್ನ ಏನು ವಿನಂತಿ ಮಾಡ್ಕೊಂಡ್ವಿ ಅಂದರೆ, ನೋಡಪ್ಪ, ಇವತ್ತು ಅನ್ನದಾನ ಮಾಡ್ತೀವಿ, ವಿದ್ಯಾದಾನ ಮಾಡ್ತೀವಿ. ಅನ್ನದಾನ ಮಾಡ್ತಕ್ಕಂಥದ್ದು ಭಾಳ ಪುಣ್ಯದ ಕೆಲಸ ಅಂತ ಹೇಳ್ತಾರೆ. ಸರ್ಕಾರ ದುಡ್ಡಲ್ಲಿ ನೀವು ಅನ್ನದಾನ ಮಾಡ್ತಾಯಿದ್ದೀರ, ಆದ್ದರಿಂದ ಒಳ್ಳೆಯ ಊಟ ಹಾಕಿ ಮಕ್ಕಳಿಗೆ ಅಂತ ಹೇಳ್ತಿದ್ವಿ. ನಾನು ಟೂರ್ ವಿಸಿಟ್ ಹೋದಾಗ ನಾನು ಮಧ್ಯಾಹ್ನ ಊಟನೇ ಮಾಡ್ತಾಯಿದ್ದೆ, ಹೋಟ್ಲಿಗೆ ಹೋಗ್ತಿರ್ಲಿಲ್ಲ. ಉದ್ದೇಶ ಇಷ್ಟೇ ನಂದು, ನಾನು ಊಟಕ್ಕೆ ಹೋಗ್ತೀನಿ ಅಂದರೆ ಅವ್ರು ಒಳ್ಳೆ ಸಾಂಬಾರು ಮಾಡ್ತಾರೆ. ಆ ಸಾಂಬಾರು ಮಾಡಿದರೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ದೃಷ್ಟಿಯಿಂದ ಹೋಗ್ತಾಯಿದ್ವಿ. ಆ ಮಕ್ಕಳನ್ನ ನೋಡಿದಾಗ ಏನು ಅನಿಸುತ್ತೋ ಅಂದರೆ, ಮಕ್ಕಳಿಗೆ ರಾತ್ರಿ ಹೊತ್ತು ಮನೇಲಿ ಊಟ ಇಲ್ಲ. ಅವರು ನಾಳೆ ಬೆಳಗ್ಗೆ ನಮ್ಮ ಶಾಲೆಗೆ ಬಂದಾಗೆ ಭಾಳಷ್ಟು ಜನ ಮಕ್ಕಳು ಊಟ ಮಾಡ್ತಾಯಿದ್ರು. 2 ಸಾರಿ 3 ಸಾರಿ ತಟ್ಟೆ ತುಂಬ ಹಾಕ್ಸಿಂಡು ಊಟ ಮಾಡೋದನ್ನು ನೋಡಿದರೆ ಭಾಳಷ್ಟು ಮನಸ್ಸಿಗೆ ನೆಮ್ಮದಿ ಆಗ್ತಾ ಇತ್ತು. ನಮ್ಮ ಹಾಜರಾತಿನೂ ಇಂಪ್ರೂವ್ ಆಯಿತು ಅದರಿಂದ. ಅದು ನಮಗೆ ಮೂಲ ಉದ್ದೇಶ, ಹಾಜರಾತಿ ಇಂಪ್ರೂವ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಅದು ಆಯಿತು ಅವಾಗ, ಖಂಡಿತವಾಗಿಯೂ. ಈಗಲೂ ಅದು ನಡೀತಾ ಇದೆ. ಭಾಳ ಒಳ್ಳೆಯ ಕಾರ್ಯಕ್ರಮ ಅದು ನಮ್ಮ ರಾಜ್ಯದಲ್ಲಿ ಮಾಡಿರ್ತಕ್ಕ. ಆಮೇಲೆ ಪೋಷಣೆಯಿಂದ ಅವರು ದೇಹವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರೋದರಿಂದ ಅಂತಹ ಒಂದು ಪೋಷಕಯುಕ್ತ ಆಹಾರವನ್ನು ಸೇವಿಸುವುದರ ಮುಖಾಂತರ ಆರೋಗ್ಯದಲ್ಲಿನೂ ಕೂಡ ವೃದ್ಧಿ ಸಾಧ್ಯ. ಆರೋಗ್ಯದಲ್ಲೂ ಅವ್ರಿಗೆ ಇಂಪ್ರೂವ್ಮೆಂಟ್ ಆಯಿತು. ಅದು ಊಟಕ್ಕೋಸ್ಕರನೇ ಒಂದೇ ಅಲ್ಲ, ಊಟ ಸಿಗುತ್ತೆ ಅಂತ ನಮ್ಮ ಶಾಲೆಗೆ ಬರೋದ್ರಿಂದ ನಮ್ಮ ಹಾಜರಾತಿ ಇಂಪ್ರೂವ್ ಆಯಿತು, ಶಾಲೆಗಳು ಇಂಪ್ರೂವ್ ಆದವು, ಮಕ್ಕಳ ಭೌತಿಕ ಮಟ್ಟ ಇಂಪ್ರೂವ್ ಆಗೋದಕ್ಕೆ ಸಾಧ್ಯ ಆಯಿತು. ಬಡತನದ ಬೇಗೆಯಿಂದ ವಿದ್ಯೆಯಿಂದ ಹೊರಕ್ಕೆ ಇರುವುದನ್ನು ತಪ್ಪಿಸಿ ಶಾಲಾ ಆವರಣಕ್ಕೆ ಮಕ್ಕಳು ಬರೋದಕ್ಕೆ ಸಾಧ್ಯ ಆಯಿತು ಈ ಮೂಲಕ ಅನ್ನೋದನ್ನು ನಾವು ಕೆಲವರಿಗೆ ಹೇಳಬಹುದು. ಇವೆಲ್ಲವೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದಂಥ ಸಾಧನೆ ಆಯಿತು ರಾಮಲಿಂಗಪ್ಪನವರು. ಆದರೆ ತಾವು ಮೂಲತಃ ಬಡತನದಲ್ಲಿ ಓದಿದಂಥವರಾಗಿರೋದ್ರಿಂದ ಹಲವು ಸಮಾಜ ಸೇವಾ ಕಾರ್ಯಗಳಲ್ಲೂ ಕೂಡ ತೊಡ್ಕೊಂಡ್ರಿ ಅಂತ ಕೇಳಿದ್ವಿ. ಯಾವ್ಯಾವ ರೀತಿಯ ಸಮಸ್ಯೆ ಏನು ಮಾಡೋದಕ್ಕೆ ಹೊರಟ್ರಿ ಆಫ್ಟರ್ ರಿಟೈರ್ಮೆಂಟ್? ಏನಾಯಿತು ಅನ್ಸರ್, ಇದಕ್ಕೆ ನಾನು ವಿಚಾರ ಮಾಡಿದೆ. ನಾನು ಇಲಾಖೆದಿಲ್ಲದಾಗ ಸಾಕಷ್ಟು ಗುರುಬರ್ಗನ್ನು ಶಿಕ್ಷಕರ ಸಹಾಯದಿಂದ ಕಟ್ಟಿಸಿದ್ದೇನೆ. ಹೌದಪ್ಪ, ನೀನೇನು ಮಾಡಿದ್ಯಾ ಅಂತ ಯಾರು ಪ್ರಶ್ನೆ ಕೇಳಿದರೆ ಅದಕ್ಕೆ ಏನಾದ್ರು ಉತ್ತರ ಬೇಕಲ್ಲ. ಅನ್ನದ ಋಣ, ತಂದೆ ತಾಯಿ ಋಣ, ನೀರಿನ ಋಣ, ಭೂಮಿ ಋಣ, ಊರಿನ ಋಣ ಅಂತ ಹೇಳ್ತಾರೆ. ಆ ಋಣ ತೀರ್ಸೋಕ್ಕೆ ಏನಾದರೂ ಮಾಡಬೇಕಲ್ಲ ನಾನು ಅಂತ ವಿಚಾರ ಮಾಡಿ ನಮ್ಮೂರಿನಲ್ಲಿ ಒಂದು ಸಮುದಾಯ ಭವನ ಅಂಥೇಳಿ ನಾವು ಸ್ಟಾರ್ಟ್ ಮಾಡಿದೆ ಸರ್. ಸ್ಟಾರ್ಟ್ ಮಾಡಿದಾಗ ಸಮುದಾಯ ಭವನಕ್ಕೆ ಏನಾಯಿತು ಅಂದರೆ, ಈ ಊರಿನವರಿಂದ ದುಡ್ಡು ಕೇಳೋಕೆ ಯಾರೂ ಕೊಡೋದಿಲ್ಲ, ಭಾಳ ಕಷ್ಟ, ಅವ್ರ ಜೀವನ ಕಷ್ಟ ಇದೆ, ಏನು ಮಾಡಬೇಕು? ಸರ್ಕಾರದಿಂದ ಒಂದು 50 ಲಕ್ಷ ರೂಪಾಯಿಯನ್ನು ಸರ್ಕಾರದಿಂದ ತಗೊಂಡು ಹತ್ತಿರ 1 ಕೋಟಿ ರೂಪಾಯಿಯನ್ನು
ನಾನು ಮತ್ತು ನನ್ನ ತಮ್ಮ ಸೇರಿಕೊಂಡು ಹಾಕಿ ಒಳ್ಳೆಯ ಒಂದು ಸಮುದಾಯ ಭವನವನ್ನು 3 ಫ್ಲೋರ್ ಇರ್ತಕ್ಕಂಥ ಸಮುದಾಯ ಭವನವನ್ನು ಕಟ್ಟಿಸಿ ಅದರ ಬರೋ ಇನ್ಕಮ್ ಎಲ್ಲ ದೇವಸ್ಥಾನ ಮತ್ತು ಊರಿನವ್ರಿಗೆ ಅಂತಕ್ಕಂಥ ತೀರ್ಮಾನವನ್ನು ನಾವು ಮಾಡಿದ್ದೀವಿ ಸರ್. ಹಾಗಾಗಿ ಅಲ್ಲಿ ನಾವು ಬರೀ 20,000 ಅಷ್ಟೇ ಚಾರ್ಜ್ ಮಾಡ್ತೀವಿ, ಜಾಸ್ತಿ ಮಾಡೋದಿಲ್ಲ ಅಲ್ಲಿ. ಎಲ್ಲ ಫ್ರೀ, ಬಾಕಿದೆಲ್ಲ ಫ್ರೀ. ಆಮೇಲೆ ದೇವಸ್ಥಾನವನ್ನು ಕೂಡ ನಿರ್ಮಾಣ ಮಾಡಿ ಆಮೇಲೆ 2 ದೇವಸ್ಥಾನವನ್ನು ಸಹ ಕಟ್ಟಿಸಿದ್ದು ಸರ್ ಅಲ್ಲಿ ಊರಿನಲ್ಲಿ. ಆಮೇಲೆ ಒಂದು ಬಸವಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದೇವೆ. ಈ ಥರ ಸಮಾಜದ ಕಾರ್ಯಗಳನ್ನು ಜನಸೇವೆಯನ್ನು ಮಾಡೋಣ ಅಂತ ಪ್ರಯತ್ನ ಮಾಡ್ತಾಯಿದ್ದೆ ಸರ್. ಜನಸೇವೆಯನ್ನು ಮಾಡ್ತಾ ಇದ್ದೀರಿ. ಶಿಕ್ಷಣ ಇಲಾಖೆಯಲ್ಲಿ ಇರುವಾಗ ಅಧಿಕಾರಿಯಾಗಿ ಮಾಡಿದ ಕೆಲಸ ಒಂದು ರೀತಿ, ರಿಟೈರ್ಡ್ ಆದ ನಂತರದಲ್ಲಿ ಮತ್ತೆ ಪುನಃ ಇನ್ನೊಂದಿಷ್ಟು ಸಮಾಜ ಸೇವಾ ಕಾರ್ಯದಲ್ಲಿ ತೊಡಕೊಂಡ್ರಿ. ಒಂದು ಕುತೂಹಲಕ್ಕಾಗಿ ಕೇಳ್ತೀನಿ ರಾಮಲಿಂಗಪ್ಪನವರು, ಸರಿ. ಈಗ ತಾವು ಇಷ್ಟೆಲ್ಲ ಮಾಡಿದ ನಂತರದಲ್ಲಿ ತಮ್ಮ ಮಕ್ಕಳು ಸರ್ ಒಂದೇನ ಇದೆ, ಅನ್ಫಾರ್ಚುನೇಟ್ಲಿ ಯಾವ ನೋ ಇಶ್ಯೂಸ್, ನಾವು ಇಬ್ಬರೇ ಇರೋದು. ಆದ್ದರಿಂದ ನಾವೇನು ಮಾಡಿದ್ವಿ ಅಂದರೆ ಏನಾದ್ರು ಒಂದು ಒಳ್ಳೆ ಕೆಲಸ ನಾವು ಮಾಡೋಣ ಜೀವನದಲ್ಲಿ. ಇರೋದು ಹುಟ್ಟಿದಾಗ ಬರೀ ಕೈಯಿಂದ ಬರ್ತೇವೆ, ಹೋಗ್ಬೇಕಾದ್ರೆ ಬರೀ ಕೈಯಿಂದ ಬರ್ತೇವೆ. ಇರ್ತಕ್ಕಂಥ 4 ದಿನದಲ್ಲಿ ಏನು ಮಾಡಿದೀಯ ಅನ್ನೋದನ್ನ ಪ್ರೂವ್ ಮಾಡೋಣ, ಅದಕ್ಕೊಂದು ಏನಾದ್ರು ಒಂದು ಅವಕಾಶ ಮಾಡೋಣ ಅಂತೇಳಿ ನಾವು ಕೆಲಸ ಮಾಡ್ತಾಯಿದ್ದೀವಿ ವಿನಃ ಯಾವುದೇ ಒಂದು ಆಕಾಂಕ್ಷೆ ಇಟ್ಕೊಂಡು ನಾವು ಮಾಡಿಲ್ಲ ಸರ್. ಅಲ್ಲ ಅದಕ್ಕೇನು ಹೇಳಿದ್ದು, ನೀವು ಮಗು ಇದ್ದರೆ ಒಂದೇ ಇರ್ತಾ ಇತ್ತೇನೋ ಇಲ್ಲ 2 ಇರ್ಬೋದಿತ್ತೇನೋ ರಾಮಲಿಂಗಪ್ಪನವರೇ. ಈಗ ಊರಿನಲ್ಲಿ ಇರೋರೆಲ್ಲರೂ ಕೂಡ ನೀವು ಮಕ್ಕಳೋಪಾದಿಯಲ್ಲಿ ನೋಡ್ತಾ ಇರೋದ್ರಿಂದ ಹೌದು, ಖಂಡಿತ ಸರ್, ಖಂಡಿತ ಅದರಲ್ಲಿ ತೃಪ್ತಿಯನ್ನು ಕಾಣ್ತಾ ಇದ್ದೀರಲ್ವಾ? ಹೌದು, ತೃಪ್ತಿಯನ್ನು ಕಾಣ್ತಾ ಇದ್ವಿ. ನಾನು ಇವನ್ನು ನೌಕರಿ ಇದ್ದಾಗಲೂ ಶಿಕ್ಷಕರು ಅದನ್ನೇ ಹೇಳ್ತಾ ಇದ್ದೆ, ನೋಡಿಯಪ್ಪ ಒಂದು ಒಳ್ಳೆ ಅವಕಾಶ ಇದೆ. ಯಾರು ನೆನೆಸ್ತಾ ಇದ್ರು ಜೀವನದಲ್ಲಿ ಶಿಕ್ಷಕರನ್ನ ನೆನೆಸ್ತಾರೆ, ಅವ್ರಿಗೆ ತಲೆ ಬಾಗ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ, ಅವ್ನು ರಾಷ್ಟ್ರಪತಿ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಅವ್ನು ತಲೆ ಬಾಗೋದು ಶಿಕ್ಷಕರಿಗೆ ಮಾತ್ರ. ಒಳ್ಳೆ ಕೆಲಸ ಇದೆ ಮಾಡಿ ಅಂತ. ಇಷ್ಟೆಲ್ಲ ಆದ ನಂತರ ರಾಮಲಿಂಗಪ್ಪನವರೇ, ತಾವು ಹಿಂದಿನ ಕಾಲದ ಶಿಕ್ಷಣವನ್ನು ನೋಡಿದ್ದೀರಿ, ಈಗ ಆಧುನಿಕ ಶಿಕ್ಷಣವನ್ನು ಕೂಡ ನೋಡ್ತಾ ಇದ್ದೀರಿ. ಏನಾದರೂ ವ್ಯತ್ಯಾಸ ನೋಡ್ತಾ ಇದ್ದೀರಿ ಅಲ್ಲಿ? ಸರ್, ಭಾಳಷ್ಟು ವ್ಯತ್ಯಾಸ ಇದೆ. ಹಿಂದಿನ ಕಾಲದಲ್ಲಿ ಏನಿತ್ತು ಅಂದರೆ ಶಿಕ್ಷಕರಿಗೆ ಬೆಲೆ ಇತ್ತು. ಇವತ್ತು ಮಕ್ಕಳೇ ದೇವರು ಅಂತ ತಿಳ್ಕೊಂಡು ಕೆಲಸ ಮಾಡ್ತಾಯಿದ್ರು. ಇವತ್ತು ಆ ಪರಿಸ್ಥಿತಿ ನಮ್ಮ ಶಾಲೆಯಲ್ಲಿ ಉಳಿದಿಲ್ಲ, ಕಾಣಿಸ್ತಾ ಇಲ್ಲ. ಈ ಮೊಬೈಲ್ ಹಾವಳಿ, ವೆಹಿಕಲ್ ಹಾವಳಿ, ಅದು ಇದು ಹುಡ್ಕೊಂಡು ಕಾಣ್ತಾ ಇಲ್ಲ ಸರ್. ಬಟ್ ನಿಮ್ಮ ಕಾಲದಲ್ಲಿ ಓದುವುದಕ್ಕೆ ಸೌಲಭ್ಯಗಳಿರಲಿಲ್ಲ, ಆದರೆ ಈಗ ಎಲ್ಲ ಸೌಲಭ್ಯಗಳಿದೆ, ಎಲ್ಲ ಇದೆ, ಓದುವ ಕಲೆ ಇಲ್ಲ ಅಂತ ಹೇಳ್ತೀರಾ? ಹಾಗಾದ್ರೆ ಈಗಿನವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ತಾವು? ಸರ್, ಈಗ ಶಿಕ್ಷಣ ಎಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯನ್ನು ರೂಪಿಸ್ತಕ್ಕಂಥ ಒಂದು ಮಾರ್ಗ ಅಂತ ಹೇಳ್ಬೋದು. ಮಾರ್ಗ. ಪ್ರತಿಯೊಬ್ಬ ವ್ಯಕ್ತಿ ಅವನ ಶಿಕ್ಷಣವನ್ನು ಪಡೆದೇ ಇದ್ದರೆ ಅವನು ಎಷ್ಟೇ ದೊಡ್ಡ ಸಾಹುಕಾರ ಆಗಿರ್ಬೋದು, ಏನೇ ಆಗಿರ್ಬೋದು, ಅವನಿಗೆ ಬೆಲೆ ಸಿಕ್ಕಲ್ಲ. ಇದು ಯಾರೂ ಕದಿದೇ ಇರತಕ್ಕಂಥ ಒಂದು ವಸ್ತು ಇದು. ಆದ್ದರಿಂದ ಪ್ರತಿಯೊಬ್ಬೊಂದು ಮಗುವನ್ನು ಸಹ ತಂದೆ ತಾಯಿಗಳು ಅವರಿಗೆ ಆಸ್ತಿ ಮಾಡೋದು ಅದು ಮಾಡೋದನ್ನು ಬಿಟ್ಟು ತಮ್ಮ ಪ್ರತಿಯೊಬ್ಬ ಮಕ್ಕಳಿಗೆ ಸರಿಯಾದ ಶಿಕ್ಷಣವನ್ನು ಕೊಟ್ಟರೆ ಅದೇ ದೊಡ್ಡ ಆಸ್ತಿ. ಹೌದು. ಅದರಿಂದ ಏನು ಬೇಕಾದರೂ ಸಾಧನೆ ಅವರು ಮಾಡಬಲ್ಲರು. ಇವತ್ತು ನಾವು ನೆಲದ ಮೇಲಿಲ್ಲ, ಆಕಾಶದಲ್ಲಿದ್ದೀವಿ ನಾವು. ಅಲ್ಲಿ ಹೋಗೋದಕ್ಕೆ ಶಿಕ್ಷಣ ಕಾರಣ ವಿನಃ ನಮ್ಮ ಹಣ ಅಲ್ಲ. ಅದನ್ನು ಎಲ್ಲ ಪ್ರತಿಯೊಬ್ಬ ತಂದೆ ತಾಯಿಗಳು ಅದನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಅತ್ಯುತ್ತಮವಾದ ಶಿಕ್ಷಣವನ್ನು ಕೊಟ್ಟರೆ ಅವರ ಜನ್ಮ ಸಾರ್ಥಕ ಆಗುತ್ತೆ ಅಂತ ಒಂದು ಕೆಲಸ ಮಾಡಿ ಅಂತೇಳಿ ನಾವು ತಂದೆ ತಾಯಿಗಳಲ್ಲೂ ಪ್ರೋತ್ಸಾಹಿಸ್ಕೊಳ್ತೇನೆ, ಮಕ್ಕಳಲ್ಲೂ ಅಷ್ಟೇ. ಈ ಇರ್ತಕ್ಕಂಥ ಒಂದು 25 ವರ್ಷ ಏನಿದೆ, ಇದು ಭಾಳ ಅತ್ಯುತ್ತಮವಾದ ಒಂದು ಕಾಲ ನಿಮ್ಮ ಜೀವನ ಘಟ್ಟದಲ್ಲಿ. ಗೋಲ್ಡನ್ ಪೀರಿಯಡ್. ಆ ಒಂದು ಗೋಲ್ಡನ್ ಪೀರಿಯಡನ್ನು ಸರಿಯಾದ ರೀತಿ ನೀವು ಉಪಯೋಗಿಸ್ಕೊಂಡಿದ್ದಾದರೆ ಮುಂದಿನ ನಿಮ್ಮ ಜೀವನ ಮಾತ್ರ ಅಲ್ಲ, ನಿಮ್ಮ ಮಕ್ಕಳು, ನಿಮ್ಮ ಮನೆತನ, ಈ ದೇಶ ಎಲ್ಲದೂ ಸಹ ತನ್ನದೇ ಆದ ಒಂದು ಸ್ಥಿತಿಯನ್ನು ಮುಟ್ಟೋದಕ್ಕೆ, ಪ್ರಪಂಚದ ಬೇರೆ ರಾಷ್ಟ್ರಗಳ ಜೊತೆಗೆ ನಾವು ಹೋರಾಟ ಮಾಡೋದಕ್ಕೆ, ಅವ್ರ ಜೊತೆಗೆ ನಾವು ಪೈಪೋಟಿ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಶಿಕ್ಷಣವೇ ಶಕ್ತಿ ಅಂತಕ್ಕಂಥದ್ದನ್ನು ನೀವು ದೃಷ್ಟಿಯಲ್ಲಿ ಇಟ್ಟುಕೊಂಡು ತಾವು ಮಕ್ಕಳು ವಿಚಾರ ಮಾಡಿ ಓದೋದ್ರ ಬಗ್ಗೆನೇ ಗಮನ ಕೊಡಿ. ನಿಮ್ಮ ಮೊಬೈಲು ಅದು ಇದು ಇವುಗಳನ್ನೆಲ್ಲ ಬಿಟ್ಟುಬಿಡಿ, ಅದರಿಂದ ಭಾಳ ಆಗೋದಿಲ್ಲ. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ, ನಮ್ಮ ಸರಿಯಾದ ಶಿಕ್ಷಣ ಪಡೆದ್ರೆ ತಲೆ ಎತ್ತಿ ನಿಲ್ತೇವೆ, ಮೊಬೈಲಿಗೆ ನಾವು ಹೋದರೆ ತಲೆ ಬಗ್ಸಿ ನಿಲ್ತೇವೆ. ಯಾಕಂದ್ರೆ ಮೊಬೈಲ್ ನೋಡಬೇಕಿದ್ರೆ ತಲೆ ಬಗ್ಸ್ಲೇಬೇಕು. ಆ ಬಗ್ಸೋ ಕೆಲಸ ಮಾಡಬೇಡಿ, ತಲೆ ಎತ್ತಂಥ ಕೆಲಸವನ್ನು ಮಾಡಿ ನಿಮಗೆ, ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಊರಿಗೆ, ನಿಮ್ಮ ರಾಜ್ಯಕ್ಕೆ, ದೇಶಕ್ಕೆ ಒಳ್ಳೆಯ ಒಂದು ಸ್ಥಾನಮಾನವನ್ನು ಸಿಕ್ಕುವಾಗ ಮಾಡಿ ಪ್ರಪಂಚದ ಮಟ್ಟದಲ್ಲಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ರಾಮಲಿಂಗಪ್ಪನವರೇ, ತಾವು BEd ಮಾಡಿದ್ದೀರಿ, BPed ಮಾಡಿದ್ದೀರಿ. BPed ಹಾಗೆಯೇ ತಾವು ಬೇಸಿಕಲಿ ಸ್ಪೋರ್ಟ್ಸ್ ಪರ್ಸನ್ ಕೂಡ ಹೇಳ್ತಾ ಇರೋದ್ರಿಂದ ಇತ್ತೀಚಿನ ದಿನದಲ್ಲಿ ಶಾಲಾ ಶಿಕ್ಷಣದಲ್ಲಿ ನಾವು ಕ್ರೀಡೆಗೆ
ಅತ್ಯಂತ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅಂತ ಎಲ್ಲಾದರೂ ಅನಿಸುತ್ತಾ? ಸರ್ ಖಂಡಿತ ಅದು ಕೊಡ್ತಾ ಇಲ್ಲ. ಓದಿನ ಕಡೆಗೆ ಗಮನ, ಅಂಕದ ಕಡೆಗೆ ಗಮನ, ಅಂಕ ಅದನ್ನ ಬಿಟ್ಟು ನಾವು ಹೊರಗೆ ಬರ್ತಾನೆ ಇಲ್ಲ ಅಂತ ಅನ್ಸೋದಿಲ್ವಾ? ಖಂಡಿತ ಸರ್, ನೀವು ಅದು ಹೇಳಿದು ಅಕ್ಷರಶಃ ನಿಜ. ನಾನು DDP ಆಗಿದ್ದಾಗ, AU ಆಗಿದ್ದಾಗ ಶಿಕ್ಷಕರಿಗೆ ಫಿಸಿಕಲ್ ಎಜುಕೇಷನ್ಲಿ ತರಬೇತಿ ಕೊಡ್ತಾ ಇದ್ದೆ. ನನ್ನ ತರಬೇತಿ ಆಗಿದ್ದರಿಂದ ಒಂದು ವಾರಗಟ್ಟಲೆ ಅವ್ರಿಗೆ ತರಬೇತಿ ಕೊಟ್ಟು ರಾಷ್ಟ್ರಗೀತೆ ಹಾಡೋದು ಹೇಗೆ, ಡ್ರಮ್ ಸೆಟ್ ಮಾಡೋದು ಹೇಗೆ, ಲೇಜಿಮ್ಮು, ಈ ಪ್ರತಿಯೊಂದನ್ನು ತರಬೇತಿ ಕೊಟ್ಟು ಮಕ್ಕಳಿಗೆ ಶಾಲೆಗಳಲ್ಲಿ ಅದನ್ನು ಕಂಪಲ್ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದೆ. ಆದರೆ ಈಗ ಅದು ಇಲ್ಲ. ಈಗ ಏನಿದ್ರು ಅಂಕನೇ ಎಲ್ಲದಕ್ಕೂ ಮೂಲ ಅಂತಕ್ಕಂಥ ಒಂದು ಸ್ಥಿತಿ ಬಂದಿದ್ದರಿಂದ ಮಕ್ಕಳಿಗೂ ಏನಾಗಿದೆ, ದೈಹಿಕವಾಗಿ ಅವರು ಬೆಳವಣಿಗೆ ಆಗೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಯಾಕೆಂದರೆ ದೃಢವಾದ ದೇಹದಲ್ಲಿ ದೃಢವಾದ ಮನಸ್ಸಿದೆ ಅಂತ ಹೇಳ್ತಾರೆ, ಅದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಇಲಾಖೆನೂ ಮೊನ್ನೆ ಒಂದು ನಾನು ಸ್ಟೇಟ್ಮೆಂಟ್ ನೋಡಿದೆ, ಇನ್ನು ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಅಪಾಯಿಂಟ್ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಲಾಖೆ ಇಟ್ಕೊಂಡಿದೆ. ಅದು ಒಳ್ಳೆಯ ತೀರ್ಮಾನ. ಹೌದು. ನಮ್ಮಲ್ಲಿ ಇತ್ತೀಚಿನ ದಿನದಲ್ಲಿ ನಾವು ಅಂಕದ ಹಿಂದೆ ಬಿದ್ದು ಯಾವುದು ಶಿಕ್ಷಣದ ಮೂಲ ಉದ್ದೇಶ ಏನಿದೆಯೋ ಅದನ್ನು ಸರ್ವತೋಮುಖ ಅಭಿವೃದ್ಧಿ ಅಂತ ಆಗ್ತಾ ಇಲ್ಲ. ಶಿಕ್ಷಣ ಹೇಳುತ್ತೆ. ಆದರೆ ನಾವು ಏಕಮುಖವಾಗಿ ಮಾತ್ರ ಅಂಕದ ಹಿಂದೆ ಬಿದ್ದಿದ್ದೀವಿ. ಅಂಕ ಒಂದೇ ಮಾರ್ಗ ಅಲ್ಲ, ಓದು ಅಕ್ಷರದಷ್ಟೇ ಪ್ರಾಮುಖ್ಯತೆ ಇರುವುದು ಜ್ಞಾನ. ನಾವು ಎಲ್ಲ ರೀತಿಯ ಜ್ಞಾನವನ್ನು ಪಡ್ಕೊಂಡಾಗ ಮಾತ್ರ ಮುಂದುವರಿಯೋದಕ್ಕೆ ಸಾಧ್ಯ. ಖಂಡಿತ ನೀವು ಹೇಳಿದ್ರು ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೇವೆ, ಅದಾಗಬೇಕು ಅಂದರೆ ಎಲ್ಲ ರೀತಿಯಲ್ಲೂ ನಾವು ಬೆಳವಣಿಗೆಯನ್ನು ಹೊಂದಬೇಕಾಗುತ್ತೆ, ಶ್ರಮ ಪಡಬೇಕಾಗುತ್ತೆ. ಹೌದು. ಆಮೇಲೆ ತಮ್ಮದೇ ಒಂದು ಜೀವನದ ಯಶೋಗಾಥೆಯನ್ನು ನೋಡ್ತಾ ಹೋದರೆ ರಾಮಲಿಂಗಪ್ಪನವರೇ, ಸರ್ ಕಷ್ಟವಿದ್ದರೂ ಓದಿನಿಂದ ಮೇಲಕ್ಕೆ ಬರಬಹುದು, ಉನ್ನತ ಅಧಿಕಾರವನ್ನು ಹೊಂದಬಹುದು ಅನ್ನೋದಕ್ಕೆ ತಾವು ಸಾಕ್ಷಿಭೂತರಾಗಿದ್ದೀರಿ. ಅದೇ ರೀತಿಯಲ್ಲಿ ಉಳಿದವರು ಕೂಡ ತಮ್ಮಂತಹ ಮಾರ್ಗವನ್ನು ಹಿಡೀಲಿ. ಯಾಕೆಂತಂದರೆ ಕೇವಲ ತನಗೆ ಕಷ್ಟ ಇದೆ ಅಂತಂದರೆ ಕಷ್ಟ ಬೆನ್ನತ್ತಿ ಬಂದಿರುತ್ತೆ. ಕಷ್ಟವನ್ನು ಮೆಟ್ಟಿ ನಿಲ್ತೀನಿ ಅನ್ನುವಂಥ ಧೈರ್ಯ ಇದ್ದರೆ ತಾವೇ ಹೇಳಿದಾಗಲೇ ಮುಖವನ್ನು ತಲೆಯನ್ನು ಮೇಲೆ ಕೆತ್ತಿ ಮೇಲಕ್ಕೆ ಹಾರುವುದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಹೇಳ್ತಾನೆ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ವಿವಿಧ ರೀತಿ ಸಾಧನೆ ಮಾಡಿದ ಹಾಗೂ ಸಾರ್ವಜನಿಕ ಸೇವೆ ಸಲ್ಲಿಸಿದ KB ರಾಮಲಿಂಗಪ್ಪ ಅವರೊಂದಿಗೆ ವಿಶೇಷ ಸಂವಾದ ಕೇಳಿದಿರಿ. ಈ ಸಂವಾದದಲ್ಲಿ ಪಾಲ್ಗೊಂಡವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್.